ಸರ್, ಭಾರತದ ನ್ಯಾಯ ವ್ಯವಸ್ಥೆಯಲ್ಲಿ ಈಗಿನ ಪ್ರಮುಖ ಸವಾಲುಗಳು ಯಾವುವು ಎಂದು ನೀವು ಭಾವಿಸ್ತೀರಿ? ಇವತ್ತು ನನ್ನ ಅನಿಸಿಕೆಯಲ್ಲಿ ನ್ಯಾಯಾಂಗದಿಂದ ಜನರಿಗೆ ನ್ಯಾಯ ಸಿಗುತ್ತದೆ ಅನ್ನೋದು ನನ್ನ ಮನಸ್ಸಲ್ಲಿ ಇಲ್ಲ. ಯಾಕಂದರೆ ಪ್ರತಿಯೊಂದು ಕೋರ್ಟಲ್ಲೂ ಕೂಡ 10 ವರ್ಷ ಒಂದೊಂದು ಕೇಸ್ ಬೇಕಾಗ್ತದೆ. ಟ್ರಯಲ್ ಕೋರ್ಟಲ್ಲಿ ಒಂದು 10 ವರ್ಷ, ಫಸ್ಟ್ ಅಪೀಲ್ ಕೋರ್ಟಲ್ಲಿ ಒಂದು 10 ವರ್ಷ, ಹೈಕೋರ್ಟಲ್ಲಿ ಒಂದು 10 ವರ್ಷ, ಸುಪ್ರೀಂ ಕೋರ್ಟಲ್ಲಿ ಒಂದು 10 ವರ್ಷ. ಇದೇ ರೀತಿ 10 ವರ್ಷ ಹೋದರೆ ಒಂದು 50-60 ವರ್ಷ ಕೊನೆಗೆ ಬರಬೇಕಾಗ್ತದೆ ತೀರ್ಪು ಬರುವಾಗ. ಅದರಿಂದ ಲಾಭ ಯಾರಿಗೆ? ಆ ಕಕ್ಷಿಗಾರ ಕೊನೆ ತೀರ್ಪು ಬರುವಾಗ ಇರ್ತಾನೆ ಇಲ್ಲವೋ ಗೊತ್ತಿಲ್ಲ. ಇದ್ದರೂ ಕೂಡ ಆ ಪ್ರಾಪರ್ಟಿ ವ್ಯಾಲ್ಯೂ ಏನಾಗಿರ್ತದೆ, ಅದರಿಂದ ಏನಾದರೂ ಪ್ರಯೋಜನ ಇದೆಯಾ ಅನ್ನೋದು ಕೂಡ ಜನರಿಗೆ ಗೊತ್ತಿಲ್ಲ. ಆದರೆ ಅದರ ಜೊತೆ ಈ ಕೇಸ್ಗಳ ಸಂಖ್ಯೆ ಭಾಳಷ್ಟು ದೊಡ್ಡದಾಗಿದೆ. ಯಾಕಂದರೆ ಅದರ ಲಾಭ ಪಡೆಯೋರಿದ್ದಾರೆ. ಇವಾಗ ಒಂದು ಉದಾಹರಣೆಗೆ ಹೇಳ್ತಾ ಇದ್ದೇನೆ. ನಾನು ನಿಮ್ಮ ಹತ್ರ ಸಾಲ ಪಡಿತೇನೆ 5%, 6% ಆವತ್ತಿನ ರೇಟಲ್ಲಿ. ಆ ಸಾಲ ನೀವು ವಾಪಸ್ ಕೇಳಿದಾಗ ನಾನು ಕೊಡಲ್ಲ, ನೀವು ಕೋರ್ಟಿಗೆ ಹೋಗಿ ಅಂತಾನೆ. ಯಾಕೆ? ಅಲ್ಲಿ ಕೋರ್ಟಿಗೆ ಹೋದರೆ ಮೊದಲನೇ ಕೋರ್ಟಲ್ಲಿ 10 ವರ್ಷ ಆಗ್ತದೆ, ಎರಡನೇ ಕೋರ್ಟಲ್ಲಿ 10 ವರ್ಷ, ಕೊನೆಗೆ ಹೋಗಿ 50 ವರ್ಷ ಆಗ್ತದೆ. ಆವಾಗ ನಾವು ನಿಮಗೆ ವಾಪಸ್ ಕೊಡಬೇಕಾದ್ರೂ ಕೂಡ ಆ 5%ಅಲ್ಲೇ ಟ್ಯಾಗ್ ಕೊಡಬೇಕು ಹೊರತು ಆವತ್ತಿನ ಮಾರ್ಕೆಟ್ ರೇಟಲ್ಲಿ ಕೊಡಬೇಕಾಗಿಲ್ಲ. ಅವನಿಗೆ ಎಷ್ಟು ಲಾಭ ಆಯಿತು, ಇನ್ನೊಬ್ಬನಿಗೆ ಎಷ್ಟು ನಷ್ಟ ಆಯಿತು. ಅದರಿಂದ ನ್ಯಾಯ ಯಾರಿಗೆ ಸಿಗ್ತದೆ? ಅದರಲ್ಲಿ ದೊಡ್ಡ ಸಮಸ್ಯೆ ಇವತ್ತೇನೆಂದರೆ ಈ ಕೇಸ್ಗಳ ಡಿಲೇ. ಇದಕ್ಕೆ ಗಾದೆನೇ ಇದೆ ನೋಡಿ, ಗೆದ್ದವನ್ ಸೋತವನ್ ಸತ್ತ ಅಂತ ಗಾದೆಗಳಿವೆ. ನಮ್ಮೂರಲ್ಲಿ ಕೂಡ ಇವೆ ಆ ಗಾದೆ. ಆದರೆ ಇದರ ಬಗ್ಗೆ ಯೋಚನೆ ಮಾಡುವವರು ಬಹಳ ಕಮ್ಮಿ ಇದ್ದಾರೆ. ನನ್ನದೇ ಒಂದು ವಿಚಾರ ಏನೆಂದರೆ, ಯಾಕೆ ಇಷ್ಟೊಂದು ಕೋರ್ಟ್ಗಳು ಬೇಕು? ಒಂದು ಕೋರ್ಟಲ್ಲಿ ತಪ್ಪು ಮಾಡಬಹುದು ಅನ್ನೋ ಒಂದು ಸಂಶಯದ ಮೇಲೆ ಇನ್ನೊಂದು ಕೋರ್ಟ್ ಕೊಡಿ, ಅದಕ್ಕಿಂತ ಮೇಲೆ ಇಲ್ಲ. ಒಂದೇ ಕೋರ್ಟು, ಒಂದೇ ಅಪೀಲ್. ಅಮೆರಿಕದಲ್ಲೆಲ್ಲ ಅದೇ ರೀತಿ ಇದೆ. ಅಮೆರಿಕನ್ ಸುಪ್ರೀಂ ಕೋರ್ಟು, ಅಮೆರಿಕನ್ ಫೆಡರಲ್ ಕೋರ್ಟು ಎಲ್ಲ ಕೇಸ್ ತಗೊಳ್ಳಲ್ಲ. ಅದಕ್ಕೆ ಬೇರೆಯೇ ಗ್ರೂಪಿನ ಕೇಸ್ಗಳನ್ನು ಅಲ್ಲಿಗೆ ಕಳಿಸ್ತಾರೆ. ಇಲ್ಲೂ ವಕೀಲರು ಹೆದರಬೇಕಾಗಿಲ್ಲ. ಈ ಮುನ್ಸಿಪ್ ಕೋರ್ಟು, ಸಿವಿಲ್ ಜಡ್ಜ್ ಕೋರ್ಟು, ಡಿಸ್ಟ್ರಿಕ್ಟ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟು, ಟ್ರೈಬ್ಯುನಲ್ಸ್ ಎಲ್ಲ ಇದ್ದೇ ಇರ್ತದೆ. ಯಾಕೆಂದರೆ ಅದಕ್ಕೆ ತಕ್ಕಂಥ ಕೇಸ್ಗಳಿವೆ. ಇವಾಗ ಸರ್ವಿಸ್ ಟ್ರೈಬ್ಯುನಲ್ ಅಂತ ಇದೆ, ಆರ್ಮ್ಡ್ ಫೋರ್ಸಸ್ ಟ್ರೈಬ್ಯುನಲ್ ಅಂತ ಇದೆ, ಫೈನಾನ್ಷಿಯಲ್ ಟ್ರೈಬ್ಯುನಲ್ಸ್ ಅಂತ ಇದೆ, ಹಲವಾರು ಟ್ರೈಬ್ಯುನಲ್ಸ್ಗಳಿವೆ. ಎಲ್ಲ ಹೈಕೋರ್ಟಿಗೆ ಹೋಗುವ ಮೊದಲು ಆ ಟ್ರೈಬ್ಯುನಲ್ಗೆ ಹೋಗ್ತದೆ, ಅಲ್ಲಿಂದ ಅಪೀಲ್ ಹೈಕೋರ್ಟಿಗೆ ಹೋಗ್ತದೆ, ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ಗೆ ಇದೆ. ಯಾಕೆ ಇಷ್ಟು ಕೋರ್ಟ್ ಬೇಕು? ಕೊನೆಯಲ್ಲಿ ಸುಪ್ರೀಂ ಕೋರ್ಟ್ನವ್ರು ತೀರ್ಪು ಸರಿಯಾಗಿ ಕೊಡ್ತಾರೆ ಅಂತ ಯಾರಿಗೆ ಗೊತ್ತು? ಅವರು ಮನುಷ್ಯರು ನಮ್ಮಂಗೆ. ಇದು ಸಂಶಯದ ಆಧಾರದ ಮೇಲೆ ನಾವು ಇಷ್ಟೊಂದು ಕೋರ್ಟ್ ಮಾಡೋದಲ್ಲ, ಬೇಡ. ಒಂದು ಮೊದಲನೇ ಕೋರ್ಟು, ಒಂದು ಎರಡನೇ ಕೋರ್ಟು. ಈ ಒಂದು ಪದ್ಧತಿಯನ್ನು ನಾವು ತಂದರೆ, ಅಮೆರಿಕನ್ ಪದ್ಧತಿಯಲ್ಲಿ ತಂದರೆ ಖಂಡಿತವಾಗಿಯೂ ನಮ್ಮ ನ್ಯಾಯಾಂಗ ಒಂದು ದೊಡ್ಡ ಸಂಸ್ಥೆ, ಒಳ್ಳೆಯ ಸಂಸ್ಥೆಯಾಗಿ ಜನರಿಗೆ ಸಹಾಯ ಮಾಡುವಂಥ ಸಂಸ್ಥೆ ಆಗ್ತದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಆ ಲಾಭ ಜನರಿಗೆ ಸಿಗ್ತಾ ಇಲ್ಲ, ಕಕ್ಷಿಗಾರರಿಗೆ ಸಿಗ್ತಾ ಇಲ್ಲ. ಯಾರು ಸಮಯ ಬೇಕೋ, ಯಾರು ಆ ಸಮಯದ ದುರ್ಬಳಕೆಯಿಂದ ಗೆಲ್ತಾರೋ ಅವರಿಗೆ ಮಾತ್ರ ಇಂಥ ಕೇಸ್ಗಳು ಬೇಕಾಗ್ತದೆ, ಇಂಥ ಕೋರ್ಟ್ಗಳು. ಇದನ್ನು ನಾವು ನಿಲ್ಲಿಸಬೇಕು. ಹಿಂದೆ ಮೊದಲನೇ ಸಲ ಸುಪ್ರೀಂ ಕೋರ್ಟ್ ಬಂದಾಗ ಅಲ್ಲಿ 7 ಜನ ಜಡ್ಜಸ್ ಇದ್ದರು. ವರ್ಷಕ್ಕೆ 100-150 ಕೇಸ್ಗಳು ಹೋಗ್ತಾ ಇದ್ದರು ಇಡೀ ಭಾರತದಿಂದ. ನಾನು ಸುಪ್ರೀಂ ಕೋರ್ಟ್ ಜಡ್ಜ್ ಆದಾಗ 21 ಜನ ಸುಪ್ರೀಂ ಕೋರ್ಟ್ ಜಡ್ಜಸ್ ಇದ್ದರು. ಒಂದೊಂದು ಕೇಸ್ ನಾನು ಹೇಳಿದಂಗೆ 10 ವರ್ಷ ಆಗ್ತಾಯಿತ್ತು. ಇಲ್ಲಿ ಬರುವ ಮೊದಲು 30 ವರ್ಷ ಬೇರೆ ಕೋರ್ಟ್ಗಳೆಲ್ಲ ಆಗ್ತಾಯಿತ್ತು. ಯಾರಿಗೆ ಲಾಭ? ಇದರಿಂದ ಯಾರಿಗೆ ಪ್ರಯೋಜನ? ನನ್ನ ಅನಿಸಿಕೆಯಲ್ಲಿ ಇದಕ್ಕೆ ಒಂದೇ ಒಂದು ದಾರಿ. ಎಲ್ಲ ಕೇಸ್ಗಳಿಗೂ 2 ಕೋರ್ಟ್ಗಳಿರಬೇಕು. ಒಂದು ಮೊದಲನೇ ಕೋರ್ಟು, ಒಂದು ಎರಡನೇ ಕೋರ್ಟು. ಎರಡನೇ ಕೋರ್ಟ್ ತೀರ್ಪು ಆದಮೇಲೆ ಇನ್ಯಾವ ಕೋರ್ಟು ಇಲ್ಲ. ಇವಾಗ ಸುಪ್ರೀಂ ಕೋರ್ಟ್ ಮೇಲೆ ಇನ್ಯಾವ ಕೋರ್ಟ್ ಇದೆಯಾ? ಅಲ್ಲಿ ಮುಗಿದೋಯ್ತದೆ. ಅದೇ ರೀತಿ ಇದೆ. ಎರಡನೇ ಕೋರ್ಟಲ್ಲಿ ಯಾಕೆ ನಿಲ್ಲಿಸಬಾರ್ದು? ಇದರಿಂದ ಭಾಳ ನಷ್ಟ ಆಗ್ತದೆ, ಜನರಿಗೆ ಅನ್ಯಾಯ ಆಗ್ತದೆ. ನನ್ನ ಹತ್ರ ರೆಕಾರ್ಡ್ಸ್ ಇದೆ. 40 ವರ್ಷದ ನಂತರ ಜೈಲಲ್ಲಿಟ್ಟು ಅವನು ಖುಲಾಸೆ ಮಾಡ್ತಾರೆ. ಏನು ಪ್ರಯೋಜನ? ಅವನ ಜೀವನದಲ್ಲಿ 40 ವರ್ಷ ಜೈಲಲ್ಲಿ ಕಲಿತಾನೆ. ಈ ರೀತಿ ಆಗ್ತಾ ಇರೋದ್ರಿಂದ ನ್ಯಾಯಾಂಗದಿಂದ ನನ್ನ ಅನಿಸಿಕೆಯಲ್ಲಿ ಜನರಿಗೆ ಲಾಭ ಆಗ್ತಾ ಇಲ್ಲ, ನಷ್ಟನೇ ಆಗ್ತಾ ಇದೆ. ಖರ್ಚು ಜಾಸ್ತಿ ಆಗ್ತಾ ಇದೆ, ಮನಸ್ಸಿಗೆ ಬೇಜಾರು ಜಾಸ್ತಿ ಆಗ್ತಾ ಇದೆ. ಮತ್ತು ಕೊನೆಗೆ ಗೆದ್ದವನು ನ್ಯಾಯ ಸಿಕ್ತಂತಾನೆ, ಸೋತವನು ಅನ್ಯಾಯ ಆಯ್ತು ಅಂತ ಎಲ್ಲ ಹೇಳ್ತಾರೆ. ಅದೇ ರೀತಿ ಹೇಳ್ತಾರೆ. ಅದು ಎರಡನೇ ಕೋರ್ಟಲ್ಲಿ ಮುಗಿದ್ರು ಕೂಡ ಅದೇ ರೀತಿ ಹೇಳ್ಬೋದು. ಅದು ಜನರಿಗೆ ಅರ್ಥ ಆಗ್ತದೆ. ಇದರಲ್ಲಿ ಸ್ಪೆಕ್ಯುಲೇಟಿವ್ ಲಿಟಿಗೇಷನ್ ಬೇಡಪ್ಪ ಅಂತ ಒಂದು ಅರ್ಥ ಆಗ್ತದೆ. ಇದು ಪದ್ಧತಿ ಬೇರೆ ಕಡೆ ಇದೆ. ಇವಾಗ ಅಮೆರಿಕನ್ ಸುಪ್ರೀಂ ಕೋರ್ಟಲ್ಲಿ ಯಾವ ಇಸವಿಯಲ್ಲಿ ಸ್ಥಾಪನೆ ಆಯಿತು ಆವತ್ತಿನಿಂದ ಇವತ್ತಿನವರೆಗೆ 9 ಜನ ಜಡ್ಜಸ್. ಆ ಕೋರ್ಟ್ ಕೂತ್ಕೊಳ್ಳೋದು 6 ತಿಂಗಳು ಮಾತ್ರ. ಅವ್ರಿಗೆ ಕೇಸೇ ಇಲ್ಲ.
ಎಲ್ಲ ಕೇಸಲ್ಲಿ ಹೋಗೋಕ್ಕಾಗಲ್ಲ. ಇಲ್ಲಿ ಎಲ್ಲ ಕೇಸ್ಗಳಲ್ಲಿ ಹೋಗ್ತದೆ, ಕೊನೆಯವರೆಗೂ ಕೂಡ ಹೋಗ್ತದೆ. ಅದರಿಂದ ನ್ಯಾಯಾಂಗದಲ್ಲಿ ದೊಡ್ಡ ಅನ್ಯಾಯ ಆಗುವುದು ಈ ಡಿಲೇಯಿಂದಾಗಿ. ಈ ಡಿಲೇಯಿಂದ ನಿಲ್ಲಿಸಬೇಕಾದ್ರೆ ಒಂದು ಕೋರ್ಟ್, ಟ್ರಯಲ್ ಕೋರ್ಟು, ಒಂದು ಅಪೀಲ್ ಇರಲಿ. ಯಾಕಂದರೆ ಟ್ರಯಲ್ ಕೋರ್ಟ್ ಮಿಸ್ಟೇಕ್ ಮಾಡಿದರೆ ಅಪೀಲ್ ಕೋರ್ಟ್ನವ್ರು ನೋಡ್ಬೋದಂತ. ಅದಕ್ಕಿಂತ ಜಾಸ್ತಿ ಕೋರ್ಟ್ ಇರಬಾರ್ದು. ಆದರೆ ಬೇರೆ ಬೇರೆ ಕೇಸ್ಗಳಿಗೆ, ಕ್ರಿಮಿನಲ್ ಕೇಸ್, ಕಾನ್ಸ್ಟಿಟ್ಯೂಷನಲ್ ಕೇಸು, ಕಂಪನಿ ಕೇಸು, ಲೇಬರ್ ಕೇಸು, ಇದಕ್ಕೆ ಬೇರೆ ಬೇರೆ ಕೋರ್ಟ್ ಮಾಡಿ. ಅದು ಈ ಸಿವಿಲ್ ಕೋರ್ಟ್ಗೆ ಬರೋದು ಬೇಡ, ಆ ಟ್ರೈಬ್ಯುನಲ್ಗೆ ಹೋಗ್ತದೆ, ಅಲ್ಲಿಂದ ಹೈಕೋರ್ಟ್ಗೆ ಹೋಗ್ತದೆ, ಅಲ್ಲಿ ಮುಗಿಬೇಕು. ಸುಪ್ರೀಂ ಕೋರ್ಟಿಗೆ ಬರೀ ಸಂವಿಧಾನದ ಇಂಟರ್ಪ್ರಿಟೇಷನ್ ಇದ್ದದ್ದು ಮಾತ್ರ ಆಗಬೇಕು ಹೊರತು ಈ ಎಲ್ಲ ಸಾಲದ ಕೇಸ್ಗಳು ಮತ್ತು ಚಿಕ್ಕ ಚಿಕ್ಕ ಕೇಸ್ಗಳೆಲ್ಲ ಅಲ್ಲಿ ಹೋಗಲೇಬಾರ್ದು, ಅವ್ರಿಗೆ ಅಧಿಕಾರ ಇಲ್ಲ ಅಂತ ಹೇಳಬೇಕಾಗ್ತದೆ. ಅಮೇರಿಕಾದಲ್ಲಿ ಅದೇ ಆಗಿದೆ. ಅದೇ ರೀತಿ ನಾವು ಮಾಡ್ಬೋದು. ಆವಾಗ ನ್ಯಾಯಾಂಗಕ್ಕೆ ಬೆಲೆ ಜಾಸ್ತಿ ಆಗ್ತದೆ.